ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು? ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ. ವರದಿಯೂ ಕೂಡ ಸಿದ್ಧಗೊಂಡಿದೆ. ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂಥ ಕಾರಣಗಳನ್ನ ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜುಲೈ 10ನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು. ಈ ಮೂಲಕ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ 10ನೇ ತಾರೀಕು ಈ ಸಮಿತಿ. ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು? ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ. ವರದಿಯೂ ಕೂಡ ಸಿದ್ಧಗೊಂಡಿದೆ. ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂಥ ಕಾರಣಗಳನ್ನ ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜುಲೈ 10ನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು. ಈ ಮೂಲಕ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ 10ನೇ ತಾರೀಕು ಈ ಸಮಿತಿ. ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು? ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ. ವರದಿಯೂ ಕೂಡ ಸಿದ್ಧಗೊಂಡಿದೆ. ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂಥ ಕಾರಣಗಳನ್ನ ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜುಲೈ 10ನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು. ಈ ಮೂಲಕ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ 10ನೇ ತಾರೀಕು ಈ ಸಮಿತಿ. ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ.
ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು? ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ. ವರದಿಯೂ ಕೂಡ ಸಿದ್ಧಗೊಂಡಿದೆ. ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂಥ ಕಾರಣಗಳನ್ನ ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜುಲೈ 10ನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು. ಈ ಮೂಲಕ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ 10ನೇ ತಾರೀಕು ಈ ಸಮಿತಿ. ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಏನು? ಹಾಸನ ಹೃದಯಾಘಾತದ ವರದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಹೃದಯಾಘಾತದ ಕಾರಣ ತಿಳಿಯೋದಕ್ಕೆ ಅಧ್ಯಯನ ನಡೆದಿದೆ. ವರದಿಯೂ ಕೂಡ ಸಿದ್ಧಗೊಂಡಿದೆ. ವರದಿಯನ್ನ ಸಲ್ಲಿಸಿದ ನಂತರ ಅದರಲ್ಲಿರುವಂಥ ಕಾರಣಗಳನ್ನ ಏನು ಕೊಡಲಾಗಿದೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜುಲೈ 10ನೇ ತಾರೀಕು ವರದಿಯನ್ನ ಸಲ್ಲಿಸಲಿಕ್ಕಿದೆ ಸಮಿತಿ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋದಕ್ಕೆ ಡಾಕ್ಟರ್ ರವೀಂದ್ರನಾಥ್ ಆ್ಯಂಡ್ ಟೀಮ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಸನ ಜಿಲ್ಲೆಯ ಪ್ರತಿ ಮನೆಗಳಿಗೆ ತೆರಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು. ಪ್ರತಿ ತಾಲೂಕಿನ ಮನೆಗಳಿಗೆ ಭೇಟಿ ನೀಡಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರೋರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹಲವು ಪ್ರಶ್ನೆಗಳ ಬುಕ್ಲೆಟ್ ಅನ್ನು ನೀಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿದೆ. 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಅನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ಅಧಿಕಾರಿಗಳು. ಈ ಮೂಲಕ ಎಲ್ಲ ಮಾಹಿತಿಯನ್ನ ಒಳಗೊಂಡಂತ ವರದಿಯನ್ನ ಸರ್ಕಾರಕ್ಕೆ ನೀಡಲಿಕ್ಕಿದೆ 10ನೇ ತಾರೀಕು ಈ ಸಮಿತಿ. ವರದಿಯ ಅಧ್ಯಯನಕ್ಕೆ ಇರುವಂತಹ ಪ್ರಶ್ನೆಗಳು ಹಲವು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಪಡೆದುಕೊಂಡು ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇರುವಂಥದ್ದು. ಕೋವಿಡ್